ಒಂದು ಮರ್ಡರ್, 18 ಆರೋಪಿಗಳು ಅಂದರ್. ಮತ್ತೋರ್ವನಿಗಾಗಿ ಪೊಲೀಸರ ಶೋಧ. ರೇಣುಕಾಸ್ವಾಮಿ ಕುಟುಂಬಕ್ಕೆ ಡೆವಿಲ್ ಆದ ದರ್ಶನ್. ದರ್ಶನ್ ಅಂಡ್ ಗ್ಯಾಂಗ್ಗೆ ಪೊಲೀಸರ ಡ್ರಿಲ್. ತಾಂತ್ರಿಕ ಸಾಕ್ಷ್ಯಗಳನ್ನ ಕಲೆ ಹಾಕಿದ ಖಾಕಿ. ಇಂದೇ ಕೋರ್ಟ್ಗೆ ಆರೋಪಿಗಳು ಹಾಜರು ಸಾಧ್ಯತೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ. ಇನ್ನೂ ತೆರವಾಗದ ಠಾಣೆ ಶಾಮಿಯಾನ. ಇಂದು ವಂದೇ ಮಾತರಂ ಸರ್ವ ಸಂಘಟನೆ ಪ್ರೊಟೆಸ್ಟ್. ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈಗೆ ಜಯ. ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು. ಯಡಿಯೂರಪ್ಪ ಬಂಧನಕ್ಕೆ ಹೊರಟಿದ್ದ ಸಿಐಡಿಗೆ ಹಿನ್ನಡೆ. ಬಾಗಲಕೋಟೆಯಲ್ಲಿ ಭಂಡಾರ ಜಾತ್ರೆ ಸಂಭ್ರಮ. ಲೋಕಾಪುರ ಪಟ್ಟಣದಲ್ಲಿ ಬಣ್ಣದ ಓಕುಳಿ. ಡಿಜೆ ಹಾಡಿಗೆ ಕುಣಿದು ಕುಪ್ಪಳಿಸಿದ ಭಕ್ತರು. ಬೆಂಗಳೂರಿನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ನಿವಾಸಕ್ಕೆ ಫಿಲಂ ಚೇಂಬರ್ ತಂಡ ಭೇಟಿ ಕೊಟ್ಟಿದೆ. ಬೆಳಗ್ಗೆ 11 ಗಂಟೆಗೆ ಭೇಟಿ ನೀಡುತ್ತಂತೆ ಫಿಲಂ ಚೇಂಬರ್ ತಂಡ. ಮೊನ್ನೆಯೇ ಸಭೆಯಲ್ಲಿ ನಿರ್ಧಾರ ಆಗಿತ್ತು. ಆ ಸಭೆಯ ಬಳಿಕ ಒಂದು ಕ್ಲಾರಿಟಿ ಕೊಟ್ಟರು. ನಾವೆಲ್ಲ ಹೋಗಿ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತೀವಿ, ಧೈರ್ಯ ತುಂಬೋ ಕೆಲಸ ಮಾಡ್ತೀವಿ. ಅದರಂತೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಫಿಲಂ ಚೇಂಬರ್ ತಂಡ ರೇಣುಕಾಸ್ವಾಮಿ ನಿವಾಸಕ್ಕೆ ಭೇಟಿ ನೀಡಲಿದ್ದಾರೆ. ಕುಟುಂಬಕ್ಕೆ ಈ ಮೂಲಕ ಸಾಂತ್ವನ ಹೇಳಲಿದೆ ತಂಡ. ಅಧ್ಯಕ್ಷ ಎನ್ಎಂ ಸುರೇಶ್, ಸಾರಾ ಗೋವಿಂದ್ ಭೇಟಿ ನೀಡಲಿದ್ದಾರೆ. ರೇಣುಕಾಸ್ವಾಮಿ ಪೋಷಕರಿಗೆ ಪರಿಹಾರ ನೀಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ಸಾಯಂಕಾಲ 4 ಗಂಟೆಗೆ ಫಿಲಂ ಚೇಂಬರ್ನಲ್ಲಿ ಒಂದು ಮಹತ್ವದ ಸಭೆಯಾಯಿತು. ಕಾರಣ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಟ ದರ್ಶನ್ ಅವ್ರನ್ನ ಬ್ಯಾನ್ ಮಾಡಬೇಕಾ ಅಥವಾ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಅದಾದ ಬಳಿಕ ಸುದ್ದಿಗೋಷ್ಠಿ ಮಾಡ್ತಾರೆ ಸುರೇಶ್ ಅವರು, ಫಿಲಂ ಚೇಂಬರ್ ಅಧ್ಯಕ್ಷರು. ಸದ್ಯಕ್ಕಂತೂ ಬ್ಯಾನ್ ಇಲ್ಲ. ನಂತರದ ದಿನಗಳಲ್ಲಿ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗುತ್ತೋ ಅದನ್ನ ಕಾದು ನೋಡಿ ನಂತರ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಕ್ಲಾರಿಟಿ ಕೊಟ್ಟಿದ್ರು. ಅದರಂತೆ ಮೃತ ರೇಣುಕಾಸ್ವಾಮಿ ನಿವಾಸಕ್ಕೂ ಕೂಡ ಭೇಟಿ ಕೊಡ್ತೀವಿ ಅಂತಿದ್ರು. ಅದರಂತೆ ಇವತ್ತು ಭೇಟಿ ಕೊಡೋದಕ್ಕೆಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ. ವೀರೇಶ್, ಫಿಲಂ ಚೇಂಬರ್ ತಂಡ ಇವತ್ತು ಮೃತ ರೇಣುಕಾಸ್ವಾಮಿ ನಿವಾಸಕ್ಕೆ ಭೇಟಿ ನೀಡಲಿದೆ. ಏನ್ ನಿರೀಕ್ಷೆ ಮಾಡಬಹುದು? ಪರಿಹಾರ ನೀಡುವ ಸಾಧ್ಯತೆಗಳ? ಏನಂದ್ರೆ ಬೆಂಗಳೂರಲ್ಲಿ ಚಿತ್ರದುರ್ಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಾಕಷ್ಟು ದಿನದಿಂದ ದಿನಕ್ಕೆ ಬಿಗ್ ಪ್ರಶ್ನೆ ಸಿಗ್ತದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಚಿತ್ರದುರ್ಗದ 4 ಜನ ಆರೋಪಿಗಳು ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ನಿನ್ನೆ ಕೂಡ ಏನ್ ಪೊಲೀಸ್ ಕಸ್ಟಡಿಗೆ ಹೋದಂತಹ ಅನು ಅವರ ತಂದೆ ಕೂಡ ಮಗ ಪೊಲೀಸ್ ಕಸ್ಟಡಿಗೆ ಸಿಕ್ಕಿದ್ದಾನೆ ಅನ್ನೋ ಒಂದು ಮಾಹಿತಿ ಕೇಳಿ ಹೃದಯಾಘಾತದಿಂದ ಎಕ್ಸ್ಪರ್ಟ್ ಕೂಡ